ದಾಖಲೆಗಳ ದೃಷ್ಟಿಯಿಂದ ನೋಡಬೇಕಾದ್ರೆ ರಾಜ್ಕುಮಾರ್ ಅವರ ಯಶಸ್ವಿಯಾಗದ ಸಿನಿಮಾಗಳಲ್ಲಿ ನೀನನ್ನ ಗೆಲ್ಲಲಾರೆ ಕೂಡ ಒಂದು. 63 ದಿನದ ಪ್ರದರ್ಶನ ಮಾತ್ರ ಇದು ಕಾಣ್ತು, ಶತದಿನೋತ್ಸವ ಕಾಣಲಿಲ್ಲ ಈ ಸಿನಿಮಾ. ರಾಜ್ಕುಮಾರ್ ಅವರ ಬಾಲ್ಯದಲ್ಲಿ ಗಾಜನೂರ್ ಹತ್ರ ಬೆಳವಾಡಿ ಅಂತ ಒಂದು, ಅಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಹೇಳಿ ರಾಜ್ಕುಮಾರ್ ಅವರು ಬಹಳ ನೆನಪು ಮಾಡಿಕೊಳ್ಳುವ ಹಾಗೆ ಅವರ ಕನ್ನಡವನ್ನು ತಿದ್ದುವರು. ಸ್ಪಷ್ಟ ಉಚ್ಚಾರಣೆಯನ್ನು ಎಳೆಯ ಕಾಲದಲ್ಲೇ ಹುಡ್ಕೊಂಡು ಬಂದವರು. ರಾಜ್ಕುಮಾರ್ ಅವರ ತಂದೆಗೆ ಪುಟ್ಟಸ್ವಾಮಯ್ಯನವರಿಗೆ ಬಹಳ ಆಗ್ತಾರೆ ಅಪ್ಪಣ್ಣಾಚಾರ್ಯರು. ಈ ಅಪ್ಪಣ್ಣಾಚಾರ್ಯರು ಎಷ್ಟೋ ವರ್ಷಗಳಾದ್ಮೇಲೆ ಕೊಯಮತ್ತೂರಿನಲ್ಲಿ ಅವ್ರ ಮಕ್ಕಳ ಮನೆಯಲ್ಲಿ ಇರ್ತಾರೆ. ಮಕ್ಕಳ ಮನೆಯಲ್ಲಿದ್ದಾಗ ಅಷ್ಟೊತ್ತಿಗೆ ರಾಜ್ಕುಮಾರ್ ಬಹಳ ದೊಡ್ಡ ಕಲಾವಿದರಾಗಿ ಎಲ್ಲ ಬೆಳೆದಿರ್ತಾರೆ. ಒಂದು ಪೋಸ್ಟ್ ಕಾರ್ಡ್ ಅನ್ನ ಅಪ್ಪಣ್ಣಾಚಾರ್ಯರು ಬರೆಸ್ತಾರೆ. ನೀನು ಬಹಳ ದೊಡ್ಡ ಕಲಾವಿದರಾಗಿದೆಯಾ, ನಿನ್ನ ನಾವೆಲ್ಲ ಎಲ್ಲಿ ನೋಡೋಕ್ಕಾಗಲ್ಲ, ಒಂದು ಯಾವತ್ತಾದ್ರೂ ನೀನು ಈ ಕಡೆ ಬಂದಾಗ 1 ನಿಮಿಷ ಬಂದು ಹೋಗು ಅಂತ ಹೇಳಿ ಈ ಪತ್ರ ತಲುಪಿದ್ ಕೂಡ ರಾಜ್ಕುಮಾರಿಗೆ ಬಹಳ ಸಂತೋಷ ಆಗುತ್ತೆ. ಅಪ್ಪಣ್ಣಾಚಾರ್ಯನ ಹುಡುಕೊಂಡು ಕೊಯಮತ್ತೂರಿಗೆ ಹೋಗ್ತಾರೆ. ಕೊಯಮತ್ತೂರಿಗೆ ಹೋದಾಗ ಅಪ್ಪಣ್ಣಾಚಾರ್ಯರು ವೃದ್ಧಾಪ್ಯದಲ್ಲಿ ಮಲ್ಕೊಂಡಿರ್ತಾರೆ. ತುಂಬ ಖುಷಿಯಾಗುತ್ತೆ ರಾಜ್ಕುಮಾರ್. ತುಂಬ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ಒಂದು ಸವಾಲ್ ಜವಾಬಿನ ಕಥೆಯನ್ನ ಅವರಿಗೆ ಹೇಳ್ತಾರೆ. ನಾಯಕಿಯನ್ನ ನಾಯಕ ಸವಾಲು ಜವಾಬುಗಳ ಮೂಲಕನೇ ಒಲಿಸ್ಕೊಳ್ಳುವಂತಹ ಕತೆ. ಈ ಕತೆ ಕೇಳ್ಕೊಂಡು ಬಂದ್ಮೇಲೆ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಅದು ತುಂಬಾ ಕತೆ ಇದಾಗ್ತಾ ಇರುತ್ತೆ. ಇದನ್ನ ಮತ್ತೆ ಏನೋ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಎಂ ಡಿ ಸುಂದರ್ಗೆ ಈ ಕಥೆಯನ್ನು ಉದಯಶಂಕರ್ ಹೇಳ್ತಾರೆ. ಈ ಕಥೆಯನ್ನು ಇಟ್ಕೊಂಡು ಎಂ ಡಿ ಸುಂದರ್ ನೀನನ್ನ ಗೆಲ್ಲಲಾರೆ ಸಿನಿಮಾದ ಕಥೆಯನ್ನು ಸೃಷ್ಟಿ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಕ್ರೈಮ್ ಥ್ರಿಲ್ಲರ್ ತರನೇ ಸವಾಲು ಜವಾಬುಗಳನ್ನು ಬಹಳ ಮುಖ್ಯವಾಗಿ ಇಟ್ಕೊಂಡಂತಹ ಕತೆ. ಸಿನಿಮಾಕ್ಕೆ ನಾಯಕಿ ಯಾರಾಗಬೇಕು ಅಂದಾಗ ಇದರ ಹಿಂದಿನ ಸಿನಿಮಾ ಹಾವಿನ ಹೆಡೆಯಲ್ಲಿ ಸುಲಕ್ಷಣಾ ರಾಜ್ಕುಮಾರ್ ನಾಯಕಿ ಆಗಿರ್ತಾರೆ. ಬೇರೆ ನಾಯಕಿಯನ್ನು ಹುಡುಕಬೇಕು ಅಂದಾಗ ಪಾರ್ವತಮ್ಮನ ಹೇಳ್ತಾರೆ. ತುಂಬಾ ವರ್ಷ ಆಗಿದೆ, ಮಂಜುಳನ ನಾಯಕಿ ಆಗೋಣ ಅಂತೇಳಿ. ಇದಕ್ಕೊಂದು ಕಾರಣ ಕೂಡ ಇರುತ್ತೆ. ರಾಜ್ಕುಮಾರ್ ಮತ್ತು ಮಂಜುಳಾ ಅಭಿನಯಿಸಿದ ಕೊನೆಯ ಸಿನಿಮಾ ಮಯೂರ ಸಿನಿಮಾದಲ್ಲಿ ಮಂಜುಳಾ ಕೋಪ ಮಾಡಿಕೊಂಡು ಆ ಸಿನಿಮಾನ ಬಿಟ್ಟು ಜಾಸ್ತಿ ಸಂಭಾವನೆ ಕೇಳೋದು, ಈ ತರದ ಅನೇಕ ಕಥೆಗಳು ಹಬ್ಕೊಂಡಿರುತ್ತೆ. ಮತ್ತು ಮಯೂರದನ್ನ ಆ ಸಿನಿಮಾ ಆದ್ಮೇಲೆ ಮಂಜುಳಾ ಎಷ್ಟು ಅಲ್ಲ ಅಂತ ಹೇಳಿದ್ರು ಈ ತರದ ಚರ್ಚೆಗಳು ಇವತ್ತಿಗೂ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಹಾಗಾಗಿ ಪಾರ್ವತಮ್ಮ ಮಂಜುಳಾಗ ಒಂದು ಅವಕಾಶ ಕೊಡೋಣ, ಮಂಜುಳಾ ಮಾಡಲಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರ ಜೊತೆಗೆ ಮಂಜುಳಾ ಮಾಡಿದ ಸಿನಿಮಾಗಳಲ್ಲಿ ಅವಳಿಗೆ ಹಾಗೆ ನೋಡಿದ್ರೆ ಪೂರ್ಣ ಪ್ರಮಾಣದ ಅವಕಾಶ ಸಿಕ್ಕಿದ್ದು ಮಯೂರದಲ್ಲಿ. ಯಾಕೆಂದ್ರೆ 3 ವಜ್ರ ಇರ್ಬೋದು, ಭಕ್ತ ಕುಮಾರ ಇರ್ಬೋದು, ಸಂಪತ್ಕಿ ಸವಾಲ್ ಇರ್ಬೋದು, 2 ಕನಸು ಇರ್ಬೋದು, ದಾರಿ ತಪ್ಪಿದ ಮಗ ಇರ್ಬೋದು. ಈ 5 ಸಿನಿಮಾಗಳಲ್ಲಿ ಮಂಜುಳಾ ಪೂರ್ಣ ಪ್ರಮಾಣದ ನಾಯಕಿ ಅಲ್ಲ ರಾಜ್ಕುಮಾರ್ಗೆ. ಇನ್ನೊಬ್ಬ ನಾಯಕಿ ಜೊತೆಗೆ ಇವರು ಇರ್ತಾರೆ ಅಷ್ಟೇ. ಹಾಗಾಗಿ ಮಂಜುಳಾಗ ಒಂದು ಕನಸಿತ್ತು, ರಾಜ್ಕುಮಾರ್ ಜೊತೆ ಪೂರ್ಣ ಪ್ರಮಾಣದಲ್ಲಿ ಒಂದು ನಾಯಕಿಯಾಗಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಒಂದು ದೊಡ್ಡ ಅಂತರದ ನಂತರ ಮಂಜುಳಾ ಈ ಸಿನಿಮಾ ಜೊತೆಗೆ ಅಭಿನಯಿಸ್ತಾರೆ. ಅಶ್ವಥ್, ಬಾಲಕೃಷ್ಣ, ಉದಯಶಂಕರ್ ಮೊದಲಾದವರೆಲ್ಲ ಇರ್ತಾರೆ. ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ಅವರಿಗೆ ಸಹಾಯಕರಾಗಿದ್ದವರು ಇಳೆಯರಾಜ. ನಗು ನಗುತ್ತ ನಲಿ ನಲಿ ಹಾಡನ್ನು ಸೃಷ್ಟಿ ಮಾಡಿದವರು ಇಳೆಯರಾಜ. ರಾಜ್ಕುಮಾರ್ಗೆ ಹಾಗಾಗಿ ಒಂದು ಸಿನಿಮಾ ಇಳೆಯರಾಜ ಹತ್ರ ಮಾಡಿಸ್ಬೇಕು ಅನ್ನೋದು ಬಹಳ ದೊಡ್ಡ ಆಸೆ ಇರುತ್ತೆ. ಹಾಗಾಗಿ ನೀನನ್ನ ಗೆಲ್ಲಲಾರೆ ಸಿನಿಮಾಕ್ಕಾಗಿ ಇಳೆಯರಾಜನ್ನ ಕರ್ಕೊಂಡು ಬರ್ತಾರೆ. ಇಳೆಯರಾಜ ಬಹಳ ಪ್ರಯೋಗಶೀಲವಾದ ಹಾಡುಗಳನ್ನೇ ರಾಜ್ಕುಮಾರ್ ಅವರ ನಿರೀಕ್ಷೆ ಹಾಗೆ ಸೃಷ್ಟಿ ಮಾಡಿದ್ದಾರೆ. ಮತ್ತು ಇಳೆಯರಾಜ ಶಕ್ತಿ ಅದು 2 ರಾಗಗಳನ್ನು ಜೋಡಿಸುವುದು. ಈ ಥರದಲ್ಲಿ ಐ ಲವ್ ಯು ಕಾಫಿ ರಾಗದಲ್ಲಿ ಶುರು ಮಾಡಿ ಶ್ರೀರಂಜನಿ ರಾಗದಲ್ಲಿ ಜೀವ ಹೂವಾಯಿತು ಅಂತ ಹೇಳಿ ಹಾಡು ಮುಂದುವರಿಯುತ್ತೆ. ಆಮೇಲೆ ಈ ಸಿನಿಮಾದ ಬಹಳ ದೊಡ್ಡ ಚಾಲೆಂಜಿಂಗ್ ಸಾಂಗು ನನ್ನ ನೀನು ಗೆಲ್ಲಲಾರೆ. ಇದು ನಾವು ದಕ್ಷಿಣಾದಿಯಲ್ಲಿ ಹೇಳೋದಾದ್ರೆ ಹಿಂದೋಳ ಮತ್ತು ಶುದ್ಧ ಧನ್ಯಾಸ 2 ರಾಗಗಳನ್ನು ಹೇಳಿದ್ದೀವಿ. ರಾಜ್ಕುಮಾರ್ ಹಿಂದೋಳ ರಾಗದಲ್ಲಿ ಸ್ವರ ಹೇಳ್ತಾ ಹೋದ್ರೆ ಜಾನಕಿ ಶುದ್ಧ ಧನ್ಯಾಸೆಯಲ್ಲಿ ಉತ್ತರ ಹೇಳ್ತಾ ಹೋಗ್ತಾರೆ ಅಂತ ಹೇಳಿ. ಆಮೇಲೆ ರಾಜ್ಕುಮಾರ್ ಹೇಳಿದ ವಿರಹ ಗೀತೆಗಳಲ್ಲಿ ಬಹಳ ವಿಭಿನ್ನವಾದ ಅನುರಾಗ ಏನಾಯಿತು. ಸಿನಿಮಾದಲ್ಲಿ ಇರೋದೇ 3 ಹಾಡು. ಈ 3 ಹಾಡಲ್ಲದೆ ಇನ್ನೊಂದು ಹಾಡು ಇದೆ, ನನ್ನ ಮುದ್ದಿನ ಗಂಡೆ ಅಂತ ಹೇಳಿ. ಇದು ಗ್ರಾಮೋಫೋನ್ ಪ್ಲೇಟ್ ನಲ್ಲಿ ಇದೆ, ಬಟ್ ಸಿನಿಮಾದಲ್ಲಿ ಹಾಡು ಕಟ್ ಆಗಿದೆ. ಬಹಳ ವಿಭಿನ್ನವಾದಂತಹ ಹಾಡು. ಇಳೆಯರಾಜ ಸಂಗೀತ ಈ ಸಿನಿಮಾದ ಬಹಳ ಮುಖ್ಯವಾದ ಸಂಗತಿ. ಮತ್ತೆ ಇಡೀ ಸಿನಿಮಾದ ಸಂಭಾಷಣೆ ಬಹಳ ಚಾಲೆಂಜಿಂಗ್ ಆಗಿದೆ. ಬೇರೆ ಬೇರೆ ಒಗಟೆಗಳನ್ನು
ಬಳಸ್ಕೊಂಡಿರುವಂತಹ ರೀತಿ ಬಹಳ ಚೆನ್ನಾಗಿದೆ. ರಾಜ್ಕುಮಾರ್ ಮತ್ತು ಮಂಜುಳಾ ಇಬ್ರು ಕೂಡ ತುಂಬಾ ಅದ್ಭುತವಾದ ಅಭಿನಯವನ್ನು ನೀಡಿರ್ತಕ್ಕಂಥ ಸಿನಿಮಾ ಅದು. ಜೊತೆಗೆ ಈ ಸಿನಿಮಾದಲ್ಲಿ ಅಶ್ವಥ್ ಮತ್ತು ಬಾಲಕೃಷ್ಣ ಇಬ್ಬರಿಗೂ ತುಂಬಾ ಸೊಗಸಾದ ಪಾತ್ರಗಳಿದೆ. ನೀನನ್ನ ಗೆಲ್ಲಲಾರೆ ಬಹಳ ಭಿನ್ನವಾಗಿ ಮೂಡಿಬಂದಂತ ಸಿನಿಮಾ ಅದು. ಆದರೆ ನಾವು ದಾಖಲೆಗಳ ದೃಷ್ಟಿಯಿಂದ ನೋಡಬೇಕಾದ್ರೆ ರಾಜ್ಕುಮಾರ್ ಅವರ ಯಶಸ್ವಿಯಾಗದ ಸಿನಿಮಾಗಳಲ್ಲಿ ನೀನನ್ನ ಗೆಲ್ಲಲಾರೆ ಕೂಡ ಒಂದು. 63 ದಿನದ ಪ್ರದರ್ಶನ ಮಾತ್ರ ಇದು ಕಾಣುತ್ತೆ, ಶತದಿನೋತ್ಸವ ಕಾಣಲಿಲ್ಲ ಈ ಸಿನಿಮಾ. ಇದಾದ ಮೇಲೆ ಇದರ ದಾಖಲೆಯನ್ನು ಮುರಿದಿದ್ದು ಒಂದು ಮುತ್ತಿನ ಕತೆ, ಅದು 48 ದಿನದ ಪ್ರದರ್ಶನ ಕಂಡಂತ ಸಿನಿಮಾ. ರಾಜ್ಕುಮಾರ್ ಒಟ್ಟಿ ಆಮೇಲಿನ ಇತಿಹಾಸ ನೋಡಿದ್ರೆ ಇದು ಎರಡೇ ಯಶಸ್ವಿ ಆಗದಂತಹ ಸಿನಿಮಾ ಇದು. ಬಟ್ ದಾಖಲೆ ಬಿಟ್ಟು ಮಾತಾಡೋದಾದ್ರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನಾನಿನ್ನ ಗೆಲ್ಲಲಾರೆ ಬಹಳ ಮುಖ್ಯವಾದಂತಹ ಸಿನಿಮಾ ಇದು. ಇದಾದ ಮೇಲೆ ಮುಂದಿನ ಸಿನಿಮಾ ಪಂಡ್ರಿಬಾಯಿ ಅವರು ನಿರ್ಮಾಣ ಮಾಡಿದ್ರು, ಕೆರಳಿದ ಸಿನಿಮಾ. ಇದಕ್ಕೆ ಮಂಜುಳಾ ಅವರೇ ನಾಯಕಿ ಆಗಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಮಂಜುಳಾ ಮುಂದುವರಿಲಿಲ್ಲ. ಸರಿತಾ ಆ ಸಿನಿಮಾಕ್ಕೆ ಬಂದರು. ಅಲ್ಲಿಂದ ಒಂದು ರಾಜ್ಕುಮಾರ್ ಸರಿತಾ ಅನೇಕ ಸಿನಿಮಾಗಳು ಬಂತು. ಆ ಅರ್ಥದಲ್ಲಿ ರಾಜ್ಕುಮಾರ್ ಮತ್ತು ಮಂಜುಳಾ ಅಭಿನಯಿಸಿದ ಕೊನೆಯ ಸಿನಿಮಾ ಕೂಡ ನೀನನ್ನ ಗೆಲ್ಲಲಾರೆ ಆಗಿದೆ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.